ಹಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾನು 10th ಸ್ಟ್ಯಾಂಡರ್ಡ್ ಮ್ಯಾಥ್ ಎಲ್ಲ ಚಾಪ್ಟರ್ದು ಫಾರ್ಮುಲಾಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ರ್ಯಾಂಡಮ್ ಆಗಿ ಚಾಪ್ಟರ್ ನೇಮ್ಸ್ನ ತೊಗೊಂಡಿದ್ದೀನಿ. ಫಸ್ಟ್ ಒನ್ ಆಲ್ಜಿಬ್ರಾ ಫಾರ್ಮುಲಾಸ್. ಸೊ ಆಲ್ಜಿಬ್ರಾ ಚಾಪ್ಟ್ರಲ್ಲಿ ಬರುವಂತಹ ಫಾರ್ಮುಲಾಸ್ಗಳನ್ನ ನೋಡೋಣ. ಲೀನಿಯರ್ ಈಕ್ವೇಷನ್, ಇದು ಸ್ಟ್ಯಾಂಡರ್ಡ್ ಫಾರ್ಮ್ AX ಪ್ಲಸ್ BY ಪ್ಲಸ್ C is equal to 0. ಕ್ವಾಡ್ರಾಟಿಕ್ ಈಕ್ವೇಷನ್ ಸ್ಟ್ಯಾಂಡರ್ಡ್ ಫಾರ್ಮುಲಾ AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C is equal to 0. ಫಾರ್ಮುಲಾ ಫಾರ್ ಕ್ವಾಡ್ರಾಟಿಕ್ ಈಕ್ವೇಷನ್ ರೂಟ್ಸು. ಸೊ ಇದನ್ನು ಹೇಗೆ ಅಂದರೆ ಸ್ಲೈಡು ತುಂಬ ಫಾಸ್ಟಾಗಿ ಹೋಗ್ತಿದೆ. ಓಕೆ, ನೆಕ್ಸ್ಟ್ ಜಿಯೋಮೆಟ್ರಿ ಫಾರ್ಮುಲಾಸ್ ತೊಗೊಂಡಿದ್ದೀನಿ. ಏರಿಯಾ ಆಫ್ ಟ್ರಯಾಂಗಲ್ಲು 1/2 ಇಂಟು ಬೇಸ್ ಇಂಟು ಹೈಟು. ಏರಿಯಾ ಆಫ್ ಎ ಸರ್ಕಲ್ A is equal to pi r square. Circumference of circle C is equal to 2 pi r. Volume of cylinder V is equal to pi r square h. Volume of sphere V is equal to 4/3 pi r cube. ಸೊ ಎಲ್ಲ ಫಾರ್ಮುಲಾಸ್ಗಳು 10th ಸ್ಟ್ಯಾಂಡರ್ಡ್ ಚಾಪ್ಟ್ರಲ್ಲಿ ಬರುವಂಥದ್ದು. ನೆಕ್ಸ್ಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾ. ಸೈನ್ ಫಾರ್ಮುಲಾ ಸೈನ್ ಆಫ್ A is equal to ಅಪೋಸಿಟ್ ಸೈಡ್ ಬೈ ಹೈಪೋಟಿನಿಯಸ್. ಕೊಸೈನ್ ಫಾರ್ಮುಲಾ ಇದು ಕಾಸ್ ಆಗಬೇಕು. ಕಾಸ್ ಆಫ್ A is equal to ಅಡ್ಜಸೆಂಟ್ ಸೈಡ್ ಬೈ ಹೈಪೋಟಿನಿಯಸ್. ಟ್ಯಾಂಜೆಂಟ್ ಫಾರ್ಮುಲಾ ಅಂದರೆ ಟ್ಯಾನ್ ಆಫ್ A is equal to ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಸೊ ಇದಂತೂ ವೆರಿ ಇಂಪಾರ್ಟೆಂಟ್ ಟ್ರಿಗ್ನೋಮೆಟ್ರಿ ಫಾರ್ಮುಲಾಸ್ಗಳು. ಹಾಗೆ ಸ್ಟ್ಯಾಟಿಸ್ಟಿಕ್ಸ್ ಫಾರ್ಮುಲಾಸ್ ನೋಡಿದ್ರೆ ಮೀನ್ ಫಾರ್ಮುಲಾ ಮೀನ್ is equal to ಸಮ್ ಆಫ್ ಆಲ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂಸ್. ಮೀಡಿಯನ್ ಫಾರ್ಮುಲಾ ಮೀಡಿಯನ್ is equal to ಮಿಡಲ್ ವ್ಯಾಲ್ಯೂ ವೆನ್ ವ್ಯಾಲ್ಯೂ ಆರ್ ಅರೇಂಜ್ಡ್ ಇನ್ ಆರ್ಡರ್. ಸೊ ಫಸ್ಟು ಎಲ್ಲ ನಂಬರ್ಸ್ನ ವ್ಯಾಲ್ಯೂಸ್ನ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರಲ್ಲಿ ಇದು ಮಾಡಿ ಮಿಡಲ್ ನಂಬರ್ನ ತೊಗೋಬೇಕು. ಸೊ ಇಲ್ಲಿ ಆಲ್ಜಿಬ್ರಾ ಮತ್ತೆ ಹಾಕಿದ್ದೀನಿ. ಸೊ ಇದು ಬೇಸಿಕ್ ಫಾರ್ಮುಲಾಸ್. ಇದು ಕೂಡ ನಿಮ್ಮ 10th ಸ್ಟ್ಯಾಂಡರ್ಡಲ್ಲಿ ಬರುತ್ತೆ. A ಪ್ಲಸ್ ಬಿ ಹೋಲ್ ಸ್ಕ್ವೇರ್ A ಸ್ಕ್ವೇರ್ ಪ್ಲಸ್ 2AB ಪ್ಲಸ್ B ಸ್ಕ್ವೇರ್. A ಮೈನಸ್ B ಹೋಲ್ ಸ್ಕ್ವೇರ್ is equal to A ಸ್ಕ್ವೇರ್ ಮೈನಸ್ 2AB ಪ್ಲಸ್ B ಸ್ಕ್ವೇರ್. A ಪ್ಲಸ್ B ಹೋಲ್ ಕ್ಯೂಬ್ is equal to A ಕ್ಯೂಬ್ ಪ್ಲಸ್ 3A ಸ್ಕ್ವೇರ್ B ಪ್ಲಸ್ 3AB ಸ್ಕ್ವೇರ್ ಪ್ಲಸ್ B ಕ್ಯೂಬ್. A ಮೈನಸ್ B ಹೋಲ್ ಕ್ಯೂಬ್ is equal to A ಕ್ಯೂಬ್ ಮೈನಸ್ B ಕ್ಯೂಬ್ ಮೈನಸ್ 3AB ಇಂಟು A ಮೈನಸ್ B. ಸೊ ಇಲ್ಲಿ ಜಿಮೆಟ್ರಿ ಫಾರ್ಮುಲಾ ಇನ್ನೊಂದಷ್ಟು ಫಾರ್ಮುಲಾಸ್ನ ಆ್ಯಡ್ ಮಾಡಿದ್ದೀನಿ. ಏರಿಯಾ ಆಫ್ ರೆಕ್ಟ್ಯಾಂಗಲ್ ಲೆಂತ್ ಇಂಟು ವಿಡ್ತ್. ಪೆರಿಮೀಟರ್ ಆಫ್ ರೆಕ್ಟ್ಯಾಂಗಲ್ 2 ಆಫ್ L ಪ್ಲಸ್ ವಿಡ್ತ್. ಏರಿಯಾ ಆಫ್ ಸ್ಕ್ವಯರ್ A ಸ್ಕ್ವೇರ್ ಸೈಡ್ ಸ್ಕ್ವೇರ್ ಅಂದರೆ A ಸ್ಕ್ವೇರು. ಪೆರಿಮೀಟರ್ ಆಫ್ ಸ್ಕ್ವಯರು 4 ಇಂಟು ಸೈಡ್. ವಾಲ್ಯೂಮ್ ಆಫ್ ಕ್ಯೂಬಾಯ್ಡು ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್. ಸೊ ಎಲ್ಲ ಫಾರ್ಮುಲಾಸ್ಗಳು ತುಂಬ ಹೆಲ್ಪ್ಫುಲ್, ಯೂಸ್ಫುಲ್. ಸೊ ನೆಕ್ಸ್ಟು ಮತ್ತೆ ಟ್ರಿಗ್ನೋಮೆಟ್ರಿ ಒಂದಷ್ಟು ಫಾರ್ಮುಲಾಸ್ಗಳನ್ನ ನೋಡೋಣ. ಸೈನ್ ಆಫ್ A ಬೈ A is equal to ಸೈನ್ ಆಫ್ B ಬೈ B is equal to ಸೈನ್ ಆಫ್ C ಬೈ C. ಇದು ಸೈನ್ ರೂಲು. ಕಾಸ್ ರೂಲ್ ಏನು ಅಂದರೆ ಕಾಸ್ ಆಫ್ A is equal to B ಸ್ಕ್ವೇರ್ ಪ್ಲಸ್ C ಸ್ಕ್ವೇರ್ ಮೈನಸ್ A ಸ್ಕ್ವೇರ್ ಬೈ 2BC. ಟ್ಯಾಂಜೆಂಟ್ ರೂಲು ಟ್ಯಾನ್ ಆಫ್ A ರೂಲ್ ಏನು ಅಂದರೆ ಸೈನ್ ಆಫ್ A ಬೈ ಕಾಸ್ ಆಫ್ A. ಸೊ ಇದು ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋರ್ಡಿನೇಟ್ ಜಾಮೆಟ್ರಿ ಫಾರ್ಮುಲಾಸ್ನ ನೋಡೋಣ. ಡಿಸ್ಟೆನ್ಸ್ ಫಾರ್ಮುಲಾ ಇದ್ರ ಬೇಸಿಸ್ ಮೇಲೆ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ. D is equal to ರೂಟ್ ಆಫ್ x ಸ್ಕ್ವೇರ್ ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಮಿಡ್ ಪಾಯಿಂಟ್ ಫಾರ್ಮುಲಾ ಇದು ಕೂಡ ಇಂಪಾರ್ಟೆಂಟ್. x1 ಪ್ಲಸ್ x2 ಡಿವೈಡ್ ಬೈ 2 ಆಫ್ y1 ಪ್ಲಸ್ y2 ಡಿವೈಡ್ ಬೈ 2. ಇದೆಲ್ಲ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ. ಇಲ್ಲಿ ನಾನು ಏನು ವಿಡಿಯೋ ಮಾಡಿದ್ದೀನಿ ಎಲ್ಲ ಫಾರ್ಮುಲಾಸ್ಗಳನ್ನ ಥರೋಲಿ ಪ್ರಾಕ್ಟೀಸ್ ಮಾಡಿ 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್. ಸೊ ರಿಯಲ್ ನಂಬರ್ಸಲ್ಲಿ ಯೂಸ್ವಲಿ ಫಾರ್ಮುಲಾಸ್ ಬರೋಲ್ಲ, ಬಟ್ ನೋಡೋಣ ಪಾಯಿಂಟ್ಸ್ ಹಾಕಿದ್ದೀನಿ. ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಫಾರ್ ಎನಿ ಟೂ ಪಾಸಿಟಿವ್ ಇಂಟೀಜರ್ A and B ದೇರ್ ಎಕ್ಸಿಸ್ಟ್ ಯೂನಿಕ್ ಇಂಟೀಜರ್ಸ್ Q and R ಸಚ್ ದಟ್ A is equal to BQ plus R. ಸೊ ಇದು ಇಂಪಾರ್ಟೆಂಟ್ ಸ್ಟ್ಯಾಂಡರ್ಡ್ ಇಕ್ವೇಷನ್. A ಲೆಸರ್ ದ್ಯಾನ್ ಈಕ್ವಲ್ ಟು R ಲೆಸರ್ ದ್ಯಾನ್ B. ಫಂಡಮೆಂಟಲ್ ಥಿಯರಿ ಕೂಡ ಇದೆ, ಓದ್ಕೊಳ್ಳಿ. ನೆಕ್ಸ್ಟು ಪಾಲಿನಾಮಿಯಲ್ಸು. ಇಲ್ಲೇನು ಅಂದರೆ ರಿಮೈಂಡರ್ ಥಿಯರಮು. ಇಫ್ ಎ ಪಾಲಿನಾಮಿಯಲ್ f of x is divided by of x minus a then the remainder is f of a. ಫ್ಯಾಕ್ಟರ್ ಥಿಯರಮು. ಇಫ್ f of a is equal to 0 then x minus a is factor of f of x. ಈ ಥರ ಕ್ವಶನ್ಸ್ನ ಮೇ ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿಗೆಲ್ಲ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಐ ಹೋಪ್ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಅಂತ ಅನ್ಕೋತೀನಿ. ಸೊ ಕೆಳಗಡೆ ಕಮೆಂಟ್ ಮಾಡಿ ಇನ್ನು ಯಾವ ಥರ ವಿಡಿಯೋ ಬೇಕು ಅಂತ. ಹಾಗೆ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸು. ಇಲ್ಲಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಹಾಕಿದ್ದೀನಿ, ಈಗ ಸ್ಟ್ಯಾಂಡರ್ಡ್ ಈಕ್ವೇಷನ್ ಹಾಕಿದ್ದೀನಿ. x ಪ್ಲಸ್ BY ಪ್ಲಸ್ C is equal to 0 where A, B, and C are constant. Method of substitution to solve a pair of linear equations. Substitute the expression for one variable from another one. ಸೊ ನೆಕ್ಸ್ಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದು ಫಸ್ಟ್ ಚಾಪ್ಟರ್ 10th ಸ್ಟ್ಯಾಂಡರ್ಡಲ್ಲಿ. ಸೊ ಇಲ್ಲೊಂದಷ್ಟು ಕೀ ಪಾಯಿಂಟ್ಸ್ ಇದೆ.
ಓದ್ಕೊಳ್ಳಿ. ದೆನ್ ಇಂಪಾರ್ಟೆಂಟ್ ಫಾರ್ಮುಲಾ ಎಲ್ಲ ಹಾಕಿದ್ದೀನಿ ನೋಡಿ, ಎನ್ = a + n - 1 × d. ಸೊ ಎ ಕೊಟ್ಟಾಗ ಹೇಗೆ ವ್ಯಾಲ್ಯೂಸ್ನ ಎನ್ ಹೆಂಗೆ ಕಂಡುಹಿಡಿಯೋದು, ಎ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, ಡಿ ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು, ಇದಂತೂ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ. ಆ್ಯಂಡ್ ಅದರದ್ದು ಸಾಲ್ವ್ ಮಾಡೋದು ನಿಮಗೆ ಗೊತ್ತಿರಬೇಕು ಫಾರ್ಮುಲಾ ಯೂಸ್ ಮಾಡಿ. ನೆಕ್ಸ್ಟು ಟ್ರಯಾಂಗಲ್ಸ್. ಇಲ್ಲೂ ಒಂದಷ್ಟು ಪೈಥಾಗೋರನ್ಸ್ ಥಿಯರಮ್ ಮತ್ತು ಸಿಮಿಲರ್ ಟ್ರಯಾಂಗಲ್ಸ್ ಇದರ ಬೇಸಿಸ್ ಒಂದಷ್ಟು ಕೀ ಪಾಯಿಂಟ್ಸ್ ಹಾಕಿದ್ದೀನಿ, ಓದ್ಕೊಳ್ಳಿ. ಪಾಸ್ ಮಾಡಿ ವಿಡಿಯೋನ ನೀವು ಓದ್ಕೋಬೋದು. ಸೊ ಟ್ರಯಾಂಗಲ್ಸಲ್ಲಿ ಏನು ಅಂದರೆ ಥಿಯರಮ್ಸ್ಗಳು ಬರುತ್ತಲ್ವ, ಒಂದು 5-6 ಥಿಯರಮ್ಸು, ಅದೆಲ್ಲ ನಿಮಗೆ ಇಂಪಾರ್ಟೆಂಟ್. ಆ ಥಿಯರಮ್ಸ್ಗಳನ್ನ ನೀವು ಪ್ರಾಕ್ಟೀಸ್ ಮಾಡಬೇಕು, ಟೆಕ್ಸ್ಟ್ ಬುಕ್ಕಲ್ಲೇ ಇದೆ. ಸೊ ನಾನು ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಬೇಕು ಅಂದರೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಯಾರಾದರೂ 10th ಸ್ಟ್ಯಾಂಡರ್ಡ್ ಇದ್ದರೆ. ಡಿಸ್ಟೆನ್ಸ್ ಫಾರ್ಮುಲಾ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ x1 y1 ಆ್ಯಂಡ್ x2 y2 ಆ್ಯಂಡ್ ಇದು ಅದರದ್ದು ಫಾರ್ಮುಲಾ. ಡಿಸ್ಟೆನ್ಸ್ ಫಾರ್ಮುಲಾ ಆಲ್ರೆಡಿ ಡಿಸ್ಟೆನ್ಸ್ ಫಾರ್ಮುಲಾ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳಿದ್ದೆ. ನೆಕ್ಸ್ಟ್ ಸೆಕ್ಷನ್ ಫಾರ್ಮುಲಾ ನೋಡೋಣ. ಏನು ಅಂದರೆ mx2 + mx1. ಓಕೆ, ಸೆಕ್ಷನ್ ಫಾರ್ಮುಲಾ ನೀವು ನೋಡ್ಕೊಳ್ಳಿ, ಅಲ್ಲೇ ಸ್ಲೈಡ್ ತುಂಬ ಫಾಸ್ಟ್ ಹೋಗ್ತಿದೆ, ಸ್ವಲ್ಪ ಸ್ಲೋ ಮಾಡಬೇಕಿತ್ತೇನೋ. ಸೊ ಟ್ರಿಗ್ನೋಮೆಟ್ರಿ ಹೆಗೇನ್ ಒಂದಷ್ಟು ಫಾರ್ಮುಲಾಸ್ಗಳು ಬಂದಿದೆ. ಸೊ ತುಂಬ ಜನ ಹೇಳೋದಂದರೆ ಟ್ರಿಗ್ನೋಮೆಟ್ರಿ ಕಷ್ಟ ಅಂತ. ಬಟ್ ನೀವು ಕಾನ್ಸೆಪ್ಟನ್ನ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂಗೆ ಫಾರ್ಮುಲಾಸ್ಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಅದನ್ನ ಯಾವ ಟೈಮಲ್ಲಿ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಟ್ರಿಗ್ನೋಮೆಟ್ರಿ ಈಸ್ ವೆರಿ ಈಸಿ. ಓಕೆ. ದೆನ್ ಸರ್ಕಲ್ಸಲ್ಲೂ ಅಷ್ಟೇ, ಸರ್ಕಂಫರೆನ್ಸ್ ಆಗಲಿ, ಸೆಂಟರ್ ಆಫ್ ರೇಡಿಯಸ್ದು ಇದು ಆಗಲಿ, ಏರಿಯಾ ಫಾರ್ಮುಲಾಸ್ ಆಗಲಿ, ಇದೆಲ್ಲ ನೋಡ್ಕೋಬೇಕು ನೀವು. ಮತ್ತು ಸರ್ಕಲ್ಸಲ್ಲಿ ಅದ್ರ ಬೇಸ್ಡ್ ಮೇಲೂ ಒಂದಷ್ಟು ಫಾರ್ಮುಲಾಸ್ಗಳು ಬರುತ್ತೆ. ಇನ್ನು ನಾನು ಅವುಗಳನ್ನೆಲ್ಲ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಅದನ್ನ ಸಾಲ್ವ್ ಮಾಡಿ. ಸೊ ಅಲ್ಲೂ ಒಂದಷ್ಟು ಥಿಯರಮ್ಸು ಬರುತ್ತೆ. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಅಂತೂ ವೆರಿ ಇಂಪಾರ್ಟೆಂಟ್, ಕಂಪಲ್ಸರಿ 1-2 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಕನ್ಸ್ಟ್ರಕ್ಷನ್ನು ಡಿಗ್ರಿ ಇದು ಕೊಟ್ಟು ಎಲ್ಲ ಬೇಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡೋದು. ಸೊ ಒಂದಷ್ಟು ಕೀ ಪಾಯಿಂಟ್ಸ್ ಹಾಕಿದ್ದೀನಿ, ಓದಿ. ಐ ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನಿಸುತ್ತೆ. ಮತ್ತಷ್ಟು ವಿಡಿಯೋ ಮಾಡಬೇಕು ಅಂದರೆ